ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಂದ ಅನೇಕ ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಸೊ ಇದು 10th 12th ITಯ ಪಾಸ್ ಆಗಿರೋ ಪುರುಷರು ಮತ್ತು ಮಹಿಳೆಯರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. 700ಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಈ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಅಷ್ಟೇ ಅಲ್ಲದೆ ಯಾರು ಹೊಸಬ್ರು ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ ಫ್ರೆಂಡ್ಸ್, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ. ಹುದ್ದೆಗಳ ಸಂಖ್ಯೆ 733 ಹುದ್ದೆಗಳನ್ನ ಕರೆದಿದ್ದಾರೆ. ಹುದ್ದೆಗಳ ಹೆಸರು ವೈರ್ಮ್ಯಾನ್ ಮತ್ತು ಎಲೆಕ್ಟ್ರಿಷಿಯನ್. ಅಖಿಲ ಭಾರತದ ಉದ್ಯೋಗಗಳಾಗಿರುತ್ತದೆ, ಆನ್ಲೈನಲ್ಲಿ ಹಾಕೋದಾಗಿರುತ್ತೆ. ಹುದ್ದೆಗಳ ವಿವರ ನೋಡ್ತಾ ಬಂದರೆ ಬಡಗಿ 38, ಕಾಪ 100, ಡ್ರಾಫ್ಟ್ಮೆನ್ ಸಿವಿಲ್ 10 ಹುದ್ದೆಗಳು, ಎಲೆಕ್ಟ್ರಿಷಿಯನ್ 137 ಹುದ್ದೆಗಳು, ಮೆಕ್ 5 ಹುದ್ದೆಗಳು, ಫಿಟ್ಟರ್ 187 ಹುದ್ದೆಗಳು, ಶಾಸ್ತ್ರಜ್ಞ 4 ಹುದ್ದೆಗಳು, ಪೇಂಟರ್ 42 ಹುದ್ದೆಗಳು, ಪ್ಲಂಬರ್ 25, ಮೆಕ್ ರಾಕ್ 15, SMW 4, ಸೈನೋ ಇಂಗ್ಲೀಷ್ 27. ಆಮೇಲೆ ಎಲ್ಲ ಹುದ್ದೆಗಳನ್ನೂ ಕೂಡ ನೀವು ಈ ಸ್ಕ್ರೀನ್ ಮೇಲೆ ಪಾಸ್ ಮಾಡಿ ಎಲ್ಲಗಳನ್ನು ಸರಿಯಾಗಿ ನೋಡ್ಕೊಳ್ಳಿ, ಯಾವುದಕ್ಕೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಫ್ರೆಂಡ್ಸ್. ನೆಕ್ಸ್ಟ್ ನಾವು ವಯೋಮಿತಿಯನ್ನು ನೋಡ್ತಾ ಬರೋಣ. ವಯೋಮಿತಿ ನೋಡ್ತಾ ಬಂದರೆ ಅಪ್ಲಿಕೇಶನ್ ಹಾಕೋ ಪ್ರತಿಯೊಂದು ಅಭ್ಯರ್ಥಿಗಳಿಗೂ 15 ವರ್ಷ ಕಂಪ್ಲೀಟ್ ಆಗಿರಲೇಬೇಕು, ಗರಿಷ್ಠ 24 ವರ್ಷ ಒಳಗಿರಬೇಕು. ಸೊ ಈ ಅಪ್ಲಿಕೇಶನ್ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರು ಈ ವಯಸ್ಸನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಶೈಕ್ಷಣಿಕ ಅರ್ಹತೆ ಆಲ್ರೆಡಿ ಹೇಳಿದ್ದೀನಿ. 10th ಪಾಸ್ ಆದವರು, ಸೆಕೆಂಡ್ ಇಯರ್ ಪಾಸ್ ಆದವರು ಮತ್ತು ITI ಪಾಸ್ ಆಗಿದ್ದವರು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಇದು ಶೈಕ್ಷಣಿಕ ಅರ್ಹತೆ ಆಗಿರುತ್ತೆ ಫ್ರೆಂಡ್ಸ್. ನೀವು 10th ಆಮೇಲೆ ಸೆಕೆಂಡ್ PUC ITI ಕಂಪ್ಲೀಟ್ ಆದವ್ರು ಹಾಕಿ. ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಆಲ್ರೆಡಿ ಅರ್ಜಿಗಳು ಸ್ಟಾರ್ಟ್ ಆಗಿದೆ 12 ಮಾರ್ಚಕ್ಕೆ. ಕೊನೆಯ ದಿನಾಂಕ ನೋಡ್ತಾ ಬಂದರೆ 12 ಏಪ್ರಿಲ್ ಆಗಿದೆ. ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಈಗಲೇ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ. ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತಿದ್ದೀನಿ. ಈ ಸಲ ರೈಲ್ವೆ ತುಂಬ ಕರೆದಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳ್ತಿದ್ದೀನಿ. ಅದೇ ರೀತಿ ಕೊನೆವರೆಗೂ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಯಾರು ಈ ವಿಡಿಯೋಗಳನ್ನ ನೋಡಿದ್ದೀರಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಅದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.